ತುಲಾ ರಾಶಿಯವರಿಗೆ ಪಂಚಮ ಶನಿ ಮುಕ್ತಾಯವಾದ ಕಾರಣ ಒಂದು ಸೈನ್ ಆಫ್ ರಿಲೀಫ್ ಅಂತ. ಭಾಳ ಹಬ್ಬ ಅಂತೂ ಇಂದು ದೊಡ್ಡದೊಂದು ಪಂಚಮ ಶನಿ ಮುಗೀತು ಮಾರ್ರೆ ಅಂತ. 6ನೇ ಮನೆ ಷಷ್ಠದಲ್ಲಿ ಶನಿ. 6ನೇ ಮನೆ ಶನಿ, ಷಷ್ಠ್ಯಾಧಿಪತಿ ಇನ್ನೊಂದೊಂದೂವರೆ ತಿಂಗಳಿಗೆ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ, ಗುರುಬಲ ಶುರುವಾಗುತ್ತೆ. ಷಷ್ಠದಲ್ಲಿ ಶನಿ, ಷಷ್ಠ್ಯಾಧಿಪತಿ ಭಾಗ್ಯ ಆಗಿರುತ್ತೆ ಅದು, ಆಯ್ತಾ. ಸೊ ಇದೊಂಥರ ಅದ್ಭುತವಾದ ಒಂದು ಸಿಚುವೇಶನ್ ಅಥವಾ ಗ್ರಹ ಸ್ಥಿತಿಗಳು ಅಂತ ಹೇಳ್ಬೋದು. ಈ 2025ನೇ ಇಸ್ವಿ ನಿಮಗೆ ಮೇಯಿಂದ ಆಚೆಗೆ ನೋಡಿದಾಗ ಒಂಥರ ವಿಶೇಷವಾಗಿ ಕಂಡು ಬರ್ತಾ ಇದೆ ಸಾಲಗಳ ವಿಚಾರವಾಗಿ. ಸೊ ನಾನೊಂದು ಈ ವಿಡಿಯೋದಲ್ಲಿ ನಾನು ತುಲಾರಾಶಿಯವರ ಸಾಲ ರಹಸ್ಯಗಳ ಬಗ್ಗೆ ತಿಳಿಸ್ತೇನೆ, ಸಾಲಗಳ ರಹಸ್ಯಮಯ ವಿಚಾರವನ್ನು ತಿಳಿಸ್ತೇನೆ. ಅಂದರೆ ಯಾವ ದೇವತಾರಾಧನೆ ಅಥವಾ ಈ ಪ್ರಸಕ್ತ ಪರಿಸ್ಥಿತಿ ಸಾಲಗಳು ನೀವು ಯಾವ ಸ್ಥಿತಿಯಲ್ಲಿ ನೀವಿದ್ದೀರಾ ಸಾಲಗಳ ವಿಚಾರವಾಗಿ, ಅದಕ್ಕೆ ಏನು ಪರಿಹಾರ ಎಲ್ಲ ತಿಳಿಸ್ತೇನೆ ನಾನು. ಸೊ ಪ್ರತಿಯೊಬ್ಬ ತುಲಾರಾಶಿಯವರಿಗೂ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸೊ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಪ್ರತಿಯೊಂದು ನಿಮಿಷವೂ ಸಹ ಅತ್ಯಂತ ಅಮೂಲ್ಯವಾದ ನಿಮ್ಮ ಸಮಯವನ್ನು ಈ ವಿಡಿಯೋ ನೋಡಲಿಕ್ಕೆ ನೀವು ಮೀಸಲಿಡ್ತಾ ಇದ್ದೀರಾ. ಖಂಡಿತ ಬೇಜಾರು ಮಾಡ್ಕೊಳ್ಬೇಡಿ, ನಿಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡಲ್ಲ, ನಿಮಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನೇ ಕೊಡ್ತೇನೆ, ಆಯ್ತಲ್ವಾ. ಇದು ದೃಢ ಸಂಕಲ್ಪ ನಂದು, ನಿಮಗೆ ಈ ವಿಡಿಯೋ ನೋಡೋದಕ್ಕೆ ಅನುಕೂಲವಾಗಬೇಕು ಅಂತ, ಆಯ್ತಲ್ವಾ. ನೋಡಿ, ಬಹಳ ಪ್ರಮುಖವಾಗಿ ನಿಮಗೆ ಷಷ್ಠ್ಯಾಧಿಪತಿ ಗುರುಗ್ರಹನಾಗಿರ್ತಾನೆ ತುಲಾರಾಶಿಯವರಿಗೆ. 9ನೇ ಮನೆಗೆ ಹೋಗ್ತಾನೆ ಮೇ 15ರ ನಂತರ. ಆ ಗುರು ಸಂಚಾರದ ವಿಡಿಯೋ ನಿಮ್ಗೆ ಆಮೇಲೆ ಮಾಡ್ತಾನೆ. ಸೊ ಈಗ ಅಟ್ ಪ್ರೆಸೆಂಟ್ ಇನ್ನು 1.5 ತಿಂಗಳು ಅಷ್ಟಮ 8ನೇ ಮನೆಯಲ್ಲಿ ಇದ್ದಾನೆ. ಷಷ್ಠ್ಯಾಧಿಪತಿ ಅಷ್ಟಮ, ಷಷ್ಠದಲ್ಲಿ ಶನಿ ಅಂತ. ಪಂಚಮ ಶನಿ ಎಲ್ಲ ಮುಗೀತು. ಈಗ ಪಂಚಮ ಶನಿಯಲ್ಲಿ ನೀವು ಒಂದಿಷ್ಟು ಸಾಲಗಳನ್ನು ಮಾಡ್ಕೊಂಡಿದ್ರೆ ಅದನ್ನೆಲ್ಲ ತೀರಿಸುವ ಸಮಯ. ಬಟ್ ತುಲಾರಾಶಿಯವ್ರಿಗೆ ಹೆಂಗಾಗ್ಬಿಡುತ್ತೆ, ಎಲ್ಲ ವ್ಯವಸ್ಥೆ ಇದೆ, ಸಾಲ ತೀರಿಸ್ಬೇಕು, ಧೈರ್ಯ ಬಂದ್ಬಿಟ್ಟಿದೆ. ಈಗ ಅಲ್ಲಿ ದುಡ್ಡಿದೆ ಆ ದುಡ್ಡು ತಗೊಂಡು ಹಿಂಗೆ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ. ಆದರೆ ಆರೋಗ್ಯ ಕೈ ಕೊಡ್ತಾ ಇರುತ್ತೆ. ಅಥವಾ ಬೇರೆ ಬೇರೆ ಸಂದರ್ಭಗಳು ಹೆಂಗಾಗುತ್ತೆ ಅಂದರೆ ಇನ್ನೊಂದು ತಿಂಗಳು ಲೇಟ್ ಆಗುತ್ತೆ, ಇನ್ನು 1.5 ತಿಂಗಳು ಲೇಟ್ ಆಗುತ್ತೆ, ಇನ್ನೊಂದು 3-4 ತಿಂಗಳು ಲೇಟ್ ಆಗುತ್ತೆ, ಆಮೇಲೆ ಆಗುತ್ತೆ. ಆ ವ್ಯವಹಾರ ಮುಗಿದ ಮೇಲೆ ದುಡ್ಡು ಬರುತ್ತೆ, ಇಲ್ಲಿ ಕ್ಲಿಯರ್ ಮಾಡ್ಬೇಕು. ಇಲ್ಲಿ ನೀವಾಗಲೇ ಮಾತು ಕೊಟ್ಕೊಂಡ್ಬಿಟ್ಟಿರ್ತಾರೆ, ಈಗ 2-2.5 ವರ್ಷದಾಗ ಹಂಗಲ್ಲಪ್ಪ, ಈಗ ಮುಗೀತು ನಮಗೆ ಪಂಚಮ ಶನಿ, ನಿಮ್ಮ ಸಾಲಗಳು ಇದೆ, ಈ ವಾರದಲ್ಲಿ ತೀರಿಸ್ಬಿಡ್ತೀನಿ ಅಂತೀರಾ. ಅಲ್ಲಿ ಪರಿಸ್ಥಿತಿ ಏನಾಗುತ್ತೆ ಅಂದರೆ ಅಲ್ಲಿ 1 ವಾರದಲ್ಲಿ ಆಗಲ್ಲಪ್ಪ, ಬರುತ್ತೆ ನಿಮ್ಗೆ ದುಡ್ಡು, ಬಟ್ ಒಂದು 2-3 ತಿಂಗಳು ಬೇಕು ಅನ್ನುವ ಪರಿಸ್ಥಿತಿ ಅಲ್ಲಿರುತ್ತೆ. ಇಲ್ಲೊಂದು ವಾರದಲ್ಲಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿರ್ತೀರ. ಸೊ ಮ್ಯಾಚ್ ಆಗಲ್ಲ, ಮತ್ತೆ ಪುನಃ ಅವಮಾನಗಳನ್ನ ಎದುರಿಸ್ಬೇಕೆ. ಯಾವ ಪಂಚಮ ಶನಿ ಮುಗಿದ್ರು ಮುಗಿಯಲ್ಲ ನಿಂದು, ನನ್ನ ಸಾಲ ಕೊಡೋಣ ಅಂತಿರ್ತಾರೆ, ಮತ್ತೆ ಪುನಃ ಅವ್ರ ಅವಮಾನಗಳನ್ನ ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ನಿಮ್ಮ ಸಾಲಗಳು ಬೇಗ ತೀರಬೇಕು ಅಂದರೆ ಏನು ಮಾಡಬೇಕು ತುಲಾರಾಶಿಯವರು ಅನ್ನುವಂಥದ್ದು ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ನೀವು ಸಾಲಗಳು ಬೇಗ ಇಂಥ ಸಂದರ್ಭದಲ್ಲಿ ತಿರಬೇಕು ಅಂತಂದರೆ ಷಷ್ಠ್ಯಾಧಿಪತಿ ಗುರುವಾದ್ರಿಂದಾಗಿ ಈಶ್ವರನ ಆರಾಧನೆಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು. ಹಾಗೂ ಅಷ್ಟಮಾಧಿಪತಿ ಶುಕ್ರ, ಒಂಥರ ನಿಮಗೆ ಈ ಕಡೆ ದುರ್ಗಾ ಅಥವಾ ಲಕ್ಷ್ಮಿ, ಯಾಕಂದರೆ ಶುಕ್ರ ಅಂದರೆ ಲಕ್ಷ್ಮೀನಾರಾಯಣರ ಆರಾಧನೆ. ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ಋಣಬಾಧ ನಿವಾರಕ ಲಕ್ಷ್ಮೀನಾರಾಯಣ ಅಷ್ಟಕಂ ಅಂತ ಒಂದು ಸ್ತೋತ್ರವನ್ನು ನಿಮಗೆ ನಾನೇ ಹೇಳ್ತೇನೆ. ಅದನ್ನು ಕೇಳಿಸ್ಕೊಳ್ಳಿ. ಎವ್ರಿ ಡೇ, ಪ್ರತಿದಿನ ಒಂದು 9 ಬಾರಿಯೋ 18 ಬಾರಿಯೋ 28 ಅಥವಾ 21 ಬಾರಿಯೋ ರಿಪೀಟೆಡ್ ಆಗಿ ಕೇಳಿಸ್ಕೊಂಡ್ರೂ ಸಹ ನಿಮಗೆ ಇದು ತುಂಬ ಚೆನ್ನಾಗಿ ಆ ಸಾಲ ಬಾಧೆಗಳ ಪರಿಹಾರಕ್ಕೆ ಇದಾಗುತ್ತೆ. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ, ಆ ರೀತಿಯಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಈ ಲಕ್ಷ್ಮೀನಾರಾಯಣ ಆರಾಧನೆ ನಿಮಗೆ ಸಾಲ ಬಾಧೆಗಳಲ್ಲಿ ತುಂಬ ಪರಿಹಾರ ಕೊಡುತ್ತೆ. ಶಿವ ಸನ್ನಿಧಾನ ಅಥವಾ ಶಿವ ಸನ್ನಿಧಾನಗಳಿಗೆ ಏಪ್ರಿಲ್ ಮೇ ಹೆಂಗಿದ್ರು ರಜೆ ಇರುತ್ತೆ. ಸೊ ಸಡನ್ನಾಗಿ ನೀವು ನದಿ ಹರಿಯುವಂತಹ ನದಿ ಪಾತ್ರ ಅಂದರೆ ನದಿ ಹತ್ರ ಇರುವಂತಹ ಶಿವ ಸನ್ನಿಧಾನ ಅಂದರೆ ನದಿ ಸ್ನಾನ ಮಾಡಿಕೊಂಡು ಈಶ್ವರನ ದರ್ಶನ ಮಾಡಂಗಿರಬೇಕು. ಆ ಥರದ ಯಾವುದಾದ್ರು ಒಂದು ಈಶ್ವರ ದೇವಸ್ಥಾನಕ್ಕೆ ಗುರುವಾರದ ದಿವಸ ಅಂತಹ ಕ್ಷೇತ್ರ ಸನ್ನಿಧಾನಕ್ಕೆ ನೀವು ಗುರುವಾರ ದಿವಸ ಹೋಗಿ ನದಿ ಸ್ನಾನ ಮಾಡಿಕೊಂಡು ಒಂದು 6 ಮಣ್ಣಿನ ಹಣತೆ 6 ತುಪ್ಪದ ದೀಪ ಅಲ್ಲಿ ಈಶ್ವರನ ಸನ್ನಿಧಾನದಲ್ಲಿ ಹಚ್ಚಿಬಿಟ್ಟು ನಿಮ್ಮ ಸಾಲಗಳು ಕ್ಲಿಯರ್ ಆಗಿಬಿಡಬೇಕು, ಅಥವಾ ಈಗ ಏನು ಸಮಸ್ಯೆ ಆಗಿದೆ ಅದು ಬೇಗ ಕ್ಲಿಯರ್ ಆಗಬೇಕು, ಏನೋ ಒಂದು ಉಪಾಯ ಬರಬೇಕು ಅವಕಾಶ ಅಂತ ಪ್ರಾರ್ಥನೆ ಹರಕೆ ಮಾಡ್ಕೊಂಬಂದ್ರು ತುಂಬ ಅನುಕೂಲ ಆಗುತ್ತೆ.
ಇಲ್ಲ ಅಂದರೆ ಲಕ್ಷ್ಮೀನಾರಾಯಣ ಈ ಸ್ತೋತ್ರಗಳನ್ನು ಪಠನೆ ಮಾಡಬೇಕು. ಲಕ್ಷ್ಮೀನಾರಾಯಣ ಜೊತೆಗೆ ಆಂಜನೇಯ ಸ್ವಾಮಿ ನಿಮಗೆ ತುಂಬ ಈಗ ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾನೆ. ನಿಮಗೆ ಹಿಂಗಾಗ್ಬಿಡುತ್ತೆ, ಷಷ್ಠ್ಯಾಧಿಪತಿ ನಿಮಗೆ ಷಷ್ಠದಲ್ಲಿ ಶನಿ ಅನ್ನುವಂಥದ್ದು ಆ್ಯಕ್ಚುಲಿ ತುಂಬ ಒಳ್ಳೆಯದು ತುಲಾರಾಶಿಯವರಿಗೆ. ಷಷ್ಠದಲ್ಲಿ ಶನಿ ಶುಭಫಲಗಳನ್ನು ಕೊಡ್ತಿರ್ತಾನೆ. ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋಂಗೆ ಆಗಿರುತ್ತೆ ನಿಮಗೆ. ಒಂದು 2-3 ತಿಂಗಳು ವೇಟ್ ಮಾಡ್ಬಿಡಪ್ಪ, ಇಷ್ಟೇ ವರ್ಷ ವೇಟ್ ಮಾಡಿದೀಯ ಅಂತ, ಒಂದು 2-3 ತಿಂಗಳು ವೇಟ್ ಮಾಡೋಕ್ಕೇನೋ ಅಂತ ಅವ್ರು ಹೇಳ್ತಿರ್ತಾರೆ. ಇಲ್ಲಿ ಏನು ಕಮಿಟ್ಮೆಂಟ್ ಆಗಿದೆ ಅದು 1 ವಾರ 10 ದಿವಸದೊಳಗೆ ಅದು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಒಂಥರ ಸಂದಿಗ್ಧ ಪರಿಸ್ಥಿತಿ ಆಗಿರುತ್ತೆ. ಅದು ನೀವು ಸಾಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಹಾಗೆ, ಸಾಲ ತೀರ್ಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಹಾಗೆ, ಸಾಲ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಹಾಗೆ, ಸಾಲ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಹಾಗೆ. ಈ ಸಾಲಗಳ ಸುಳಿಯಿಂದ ಹೊರಬರಲಿಕ್ಕೆ ಇದೊಂಥರ ವಿಚಿತ್ರವಾಗಿ ಅಡ್ಡಿಯಾಗಿ ಕೂತ್ಕೊಂಡಿರುತ್ತೆ. ಇದು ಪರಿಸ್ಥಿತಿನೇ ಹಂಗಿರುತ್ತೆ. ಇನ್ನೊಂದೂವರೆ ತಿಂಗಳದು. ಇಲ್ಲಿ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಆಂಜನೇಯ ಸ್ವಾಮಿಯು ಹೌದು. ಪಂಚಮುಖಿ ಆಂಜನೇಯ ಸ್ವಾಮಿಯ ಆರಾಧನೆ, ಅಷ್ಟಮದ ಗುರು, ಷಷ್ಠದ ಶನಿ, 2 ದೋಷಗಳನ್ನು ಪರಿಹಾರ ಮಾಡಿ, ಕುಜನು ನಿಜತ್ವದಲ್ಲಿದ್ದಾನೆ ಈಗ ಆ್ಯಕ್ಚುಲಿ ಪರಿಸ್ಥಿತಿಯಲ್ಲಿ. ನಿಮಗೆ ಭಾಗ್ಯಾಧಿಪತಿ ಬುಧ ನೀಚ, ಕರ್ಮಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ಕುಜ, ಸ್ವಲ್ಪ ಸಿಚುವೇಶನ್ಸ್ಗಳು ಚೆನ್ನಾಗಿಲ್ಲ. ಪಂಚಮುಖಿ ಆಂಜನೇಯ ಸ್ವಾಮಿಯ ಆರಾಧನೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಾನು ವಿಡಿಯೋದಲ್ಲಿ ನಿಮಗೀಗ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಹೇಳ್ತಾನೆ, ಸ್ಕ್ರೀನ್ ಮೇಲೂ ಕಾಣಿಸ್ತಾನೆ. ಈ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಈ ಮಂತ್ರ ನೀವು ಪ್ರತಿದಿನ ಒಂದು 108 ಬಾರಿ ಜಪ ಮಾಡಿದ್ರೆ, ವೈಜಯಂತಿ ಮಾಲೆಗಳನ್ನು ಬಳಸಿ ಒಂದು 108 ಬಾರಿ ಜಪ ಮಾಡಿದ್ರು ಸಹ ನಿಮಗೆ ತುಂಬ ಬೇಗ ಈ ಪ್ರಾಬ್ಲಮ್ಗಳು ಸಾಲ್ವ್ ಆಗಿಬಿಡುತ್ತೆ. ಆಮೇಲೆ ಹೇಳ್ತಾನೆ, ಗುರುವಾರದ ದಿವಸ ನೀವು ಸಾಲವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಿ. ಅಥವಾ ನೀವು ಸಾಲ ತೊಗೊಬೇಕಾಯ್ತಪ್ಪ, ಸ್ಯಾಂಕ್ಷನ್ ಆಗಿದೆ, ಬಂದು ತೊಗೊಂಡೋಗಿ ಇತ್ಯಾದಿಗಳು ಮಾಡಿದ್ರೆ ಗುರುವಾರ ದಿವಸ ಹೋಗಿ ತೊಗೊಂಬಂದ್ರೆ ಬೇಗ ತೀರಿಸ್ಬಿಡ್ಬೋದು ನೀವು ಸಾಲನ. ಆಯ್ತಲ್ವಾ? ಗುರುವಾರ ನೆನ್ಪಿಟ್ಕೊಳ್ಳಿ, ಗುರುವಾರ ಬಹಳ ಇಂಪಾರ್ಟೆಂಟ್ ನಿಮಗೆ. ಆದರೆ ಆದಷ್ಟು ಜಾಸ್ತಿ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ ಗುರುವಾರ. ಮತ್ತೆ ಪುನಃ ನಿಮಗೆ ಸಾಲ ಇದು ಮಾಡೋಕ್ಕಾಗಲ್ಲ, ಅಂದರೆ ಸಾಲದ ಸುಳಿಯಲ್ಲಿ ಬಿಡೋ ಅವಶ್ಯಕತೆ ಬೀಳಲ್ಲ. ಸ್ಯಾಂಕ್ಷನ್ ಆಗಬೇಕು ಬೇಗ, ನಂಗೆ ಬೇಗ ಬೇಕು ಅಂತ ಪ್ರಯತ್ನ ಮಾಡಬೇಕು ಅಂದರೆ ಗುರುವಾರದ ಜೊತೆಗೆ ಶನಿವಾರನೂ ಪ್ರಯತ್ನ ಮಾಡ್ಬೋದು. ಷಷ್ಠದಲ್ಲಿ ಶನಿ ಇರೋದ್ರಿಂದ ಶನಿವಾರ ಪ್ರಯತ್ನ ಮಾಡುವ ಸಾಲಗಳು ಬೇಗ ಸ್ಯಾಂಕ್ಷನ್ ಆಗುತ್ತೆ ತುಲಾರಾಶಿಯವರಿಗೆ. ಈ ಸದ್ಯದ ಪರಿಸ್ಥಿತಿ ಇಲ್ಲ, ಈಗ ಗೋಚಾರಿತ ಮಾತಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ನಿಮಗೆ ಈ ಒಂದು ಎಂಥದ್ದು ರೂಢಿಗಳನ್ನು ನೀವು ಇಟ್ಕೊಂಡಾಗ ಸಾಲಗಳ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕಾಣಬಹುದಾಗಿರ್ತದೆ. ಇಲ್ಲ ನಾವು ವಿಶೇಷವಾಗಿ ತುಲಾರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಒಂದು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ಅದೇನಪ್ಪ ಅಂತಂದ್ರೆ, ಏಪ್ರಿಲ್ 12ನೇ ತಾರೀಕು ಶನಿವಾರ ಚೈತ್ರ ಪೌರ್ಣಿಮಾ ಅಂತ, ಚೈತ್ರ ಮಾಸದ ಹುಣ್ಣಿಮೆ. ಉತ್ತರ ಭಾರತದಲ್ಲಿ ಹನುಮ ಜಯಂತಿಯು ಸಹ ಚೈತ್ರ ಪೌರ್ಣಿಮಾಗೆ. ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಡಿಸೆಂಬರ್ ತಿಂಗಳಲ್ಲಿ ಮಾಡ್ಕೊಳ್ತೀವಿ. ಆದರೆ ಉತ್ತರ ಭಾರತದಲ್ಲಿ ಹನುಮ ಜಯಂತಿ ಯಾವಾಗ ಅಂತಂದರೆ ಚೈತ್ರ ಪೌರ್ಣಿಮಾ, ಚೈತ್ರ ಮಾಸದ ಹುಣ್ಣಿಮೆಯ ದಿವಸ ಹನುಮ ಜಯಂತಿ ಅಂತ. ಸೊ ಈ ಹನುಮ ಜಯಂತಿಯ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ 12ನೇ ತಾರೀಕು ಶನಿವಾರ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ ಸ್ಟಾರ್ಟಿಂಗಲ್ಲೇ. ಆ ವಿಶೇಷವಾದ ಪವರ್ಫುಲ್ ಮಂತ್ರದೊಂದಿಗೆ ಹನುಮ ಜಯಂತಿಯ ದಿವಸ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರದಿಂದ ಹೋಮವನ್ನು ಮಾಡಿ ಈ ವಿಶೇಷವಾದ ವೈಜಯಂತಿ ಮಾಲೆಗಳನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ ಅವತ್ತಿನ ದಿವಸ. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ, ಅದು ಲಕ್ಷ್ಮೀನಾರಾಯಣ ಹೃದಯಂ ಅಂತಲೇ ನಿಮಗೆ ಸ್ತೋತ್ರ ಬರ್ತದೆ. ಕಮಲ ಪುಷ್ಪಗಳು ಬಹಳ ಅದ್ಭುತವಾದಂಥ ಇದು. ಕಮಲ ಪುಷ್ಪಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮವನ್ನು ಮಾಡೋದಿದೆಯಲ್ಲ, ಪವರ್ಫುಲ್, ಮೋಸ್ಟ್ ಪವರ್ಫುಲ್. ಅದು ಚೈತ್ರ ಮಾಸದ ಹುಣ್ಣಿಮೆ ಹನುಮ ಜಯಂತಿಯ ದಿವಸ. ಇಂತಹ ಒಂದು ಅದ್ಭುತವಾದಂತಹ ಹೋಮವನ್ನು ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಸಾಲ ಬಾಧೆಗಳು, ಆರ್ಥಿಕ ಬಾಧೆಗಳು, ದೃಷ್ಟಿ ದೋಷಗಳು, ಮಾಟ ಮಂತ್ರಗಳು ಎಲ್ಲ ಪರಿಹಾರವಾಗಬೇಕು ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ. ವಿಶೇಷವಾಗಿ ಸಾಲ ಬಾಧೆಗಳು ಪರಿಹಾರವಾಗಿ ದುಡ್ಡಿನ ಆಗಮನ ಆಗಬೇಕು ಅಂತಂದ್ರೆ, ಯಾಕೆಂದ್ರೆ ಆ ಶ್ಲೋಕ ಲಕ್ಷ್ಮೀನಾರಾಯಣ ಶ್ಲೋಕಗಳೇ ಬಂದ್ಬಿಡುತ್ತೆ. ಅದ್ಭುತವಾದ ಶ್ರೀಮಂತಿಕೆಯನ್ನ ಶ್ರೀಮನ್ನಾರಾಯಣ ಲಕ್ಷ್ಮೀ ನಿಮಗೆ ಕೊಡ್ತಾರೆ ಅಂತ, ಲಕ್ಷ್ಮೀನಾರಾಯಣರು ನಿಮಗೆ ಕೊಡ್ತಾರೆ ಅಂತ ಇದರಲ್ಲೇ ಬರ್ತದೆ, ಆಯ್ತಲ್ವಾ? ಸೊ ಅಂತಹ ಒಂದು ಶ್ರೀಮಂತಿಕೆ ಜೀವನದಲ್ಲಿ ಬರಬೇಕು, ಅಥವಾ ಸಾಲ ಬಾಧೆಗಳ ಪರಿಹಾರವಾಗಬೇಕು, ದುಡ್ಡು ಚೆನ್ನಾಗಿ ಓಡಾಡಬೇಕು, ಕೈಯಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗಬೇಕು, ಅಥವಾ ಕೈಯಲ್ಲಿ ಚೆನ್ನಾಗಿ ದುಡ್ಡು ನಿಲ್ಲಬೇಕು, ಖರ್ಚಾಗಬಾರದು, ಏನು ಲಕ್ಷ್ಮೀನಾರಾಯಣದ ಹೋಮವನ್ನು ಮಾಡ್ತಾ ಇದ್ದೇವೆ.
ಸೊ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ಕಮಲ ಪುಷ್ಪಗಳಲ್ಲಿ ಅದರಲ್ಲೂ ಈ ಒಂದು ವೈಜಯಂತಿ ಮಾಲೆಗಳನ್ನು ಎನರ್ಜೈಸ್ ಮಾಡಿರ್ತೇವೆ. ಇನ್ನು ಸಾಲಬಾಧೆಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರ ನಿಮಗೆ ವಾಸ್ತು ದೋಷಗಳಿಂದಲೂ ಬರುತ್ತೆ. ಮಿಕ್ಕಿದ ಯಾವುದೇ ರಾಶಿ ಏನೇ ಇದ್ರೂ ಕೂಡ ನಮಗೆ ಗೊತ್ತಿಲ್ಲದೇನೆ ಮನೆಯಲ್ಲಿ ವಾಸ್ತು ದೋಷಗಳಿಂದಾಗಿ ನಾವು ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರ್ತೀವಿ, ಹೊರಗೆ ಬರೋಕ್ಕೆ ಆಗ್ತಾ ಇರೋದಿಲ್ಲ. ಆದ್ದರಿಂದ ಬಾಡಿಗೆ ಮನೇಲಿರಲಿ, ಸ್ವಂತ ಮನೇಲಿರಲಿ, ಲೀಸ್ ಮನೇಲಿರಲಿ, ಕೆಲವು ಜನ ಬಾಡಿಗೆ ಮನೇಲಿ ಇದೀವಿ ಸ್ವಾಮಿ ನಾವು ಹೋಮ ಮಾಡೋಕ್ಕಾಗಲ್ಲ ಅಂತಾರೆ, ವಾಸ್ತು ಹೋಮಗಳ. ಲೀಸ್ ಮನೇಲಿ ಇದೀವಿ ಸ್ವಾಮಿ ನಾವು ಎಲ್ಲಿ ಹೋಮ ಮಾಡೋಕ್ಕಾಗತ್ತೆ, ಇಲ್ಲಿ ಬಾಡಿಗೆ ಮನೆಗಳಲ್ಲಿ ಲೀಸ್ ಮನೆಗಳಲ್ಲಿ ಅಂತಾರೆ. ಕೆಲವರು ಸ್ವಂತ ಮನೇಲೇ ಇದ್ರೂ ಸಹ ಇಲ್ಲಿ ನಮ್ಮ ಮನೇಲೆಲ್ಲ ವಾಸ್ತು ಹೋಮಗಳೆಲ್ಲ ಮಾಡೋಕ್ಕೆ ನಮ್ಮ ಮಕ್ಕಳು ಒಪ್ಪಲ್ಲ, ಅವರು ಒಪ್ಪಲ್ಲ, ವ್ಯವಸ್ಥೆ ಎಲ್ಲ ಈ ಸದ್ಯಕ್ಕೆ ಅಷ್ಟು ದುಡ್ಡಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತಿರ್ತಾರೆ. ಸೊ ನಾವು ಈ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಜೊತೆಗೆ ಮಹಾವಾಸ್ತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಅದರಲ್ಲೂ ಸಹ ಈ ಒಂದು ವೈಜಯಂತಿ ಮಾನ್ ಎನರ್ಜೈಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸರ್ಪದೋಷಗಳು ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ ನಿಮ್ಮ ಜೀವನದ ಆರ್ಥಿಕ ವಿಚಾರಗಳಲ್ಲೂ ಸಹ. ಈಗ ಮದುವೆ ಆಗಿಲ್ಲ ಸರ್ಪದೋಷ, ಮಕ್ಕಳಾಗಿಲ್ಲ ಸರ್ಪದೋಷ, ಮತ್ತೊಂದೇನೋ ಆರೋಗ್ಯ ಬಾಧೆ ಸರ್ಪದೋಷ ಅಷ್ಟೇ ಅಲ್ಲ, ಸರ್ಪದೋಷದಿಂದ ಸಾಲಗಳು ಸಹ ಆಗುತ್ತೆ, ದುಡಿಮೆ ನಿಂತು ಹೋಗ್ಬಿಡುತ್ತೆ. ಸೊ ಅದರಿಂದ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಅದರಲ್ಲೂ ಸಹ ಈ ವೈಜಯಂತಿ ಮಾಲೆ ಎನರ್ಜೈಸ್ ಆಗುತ್ತೆ. ಇನ್ನು ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮದ ಜೊತೆಯಲ್ಲಿ ಸಂತಾನ ಇಲ್ಲದವರಿಗೆ ಸಂತಾನವಾಗಲಿ ಅಂತ ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಪ್ರತಿ ಹುಣ್ಣಿಮೆ ಮಾಡುವಂತೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ, ನೀವು ಕೇಳಿಸ್ಕೊಳ್ಬೋದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದನ್ನ ನೀವು ಕೇಳಿಸ್ಕೊಳ್ಬೋದು. ಹಾಗೂ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ಬೋದು. ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಈ ವಿಶೇಷವಾದಂತಹ ವೈಜಯಂತಿ ಮಾಲೆಗಳನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಈ ಮಾಲೆಗಳನ್ನು ನೀವು ನಾನೀಗ ಧಾರಣೆ ಮಾಡಿದಂಗೆ ಧಾರಣೆ ಮಾಡ್ಕೊಳ್ಬಹುದು. ಇಲ್ಲ ನಾನು ಆಗಲೇ ಹೇಳಿದಂಥ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಆ ಪಂಚಮುಖಿ ಆಂಜನೇಯ ಸ್ವಾಮಿ ಮಂತ್ರವನ್ನು ಜಪ ಮಾಡಬಹುದು. ಈ ಮಂತ್ರದಲ್ಲಿ ಈ ಮಾಲೆಯನ್ನೇ ಬಳಸಿ ಪ್ರತಿದಿನ 108 ಸಲ ಜಪ ಮಾಡಬಹುದು. ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು. ನಿಮ್ಮ ಲಾಕರಲ್ಲಿ ದುಡ್ಡಿನ ಜೊತೆಯಲ್ಲಿ ವೈಜಯಂತಿ ಮಾಲೆಯನ್ನು ದುಡ್ಡಿನ ಜೊತೆಯಲ್ಲಿ ಇಟ್ಕೊಳ್ಳೋದು ತುಂಬ ಅನುಕೂಲ ಆಗುತ್ತೆ. ಹಾಗೂ ಈ ಥರ ಅಭಿಮಂತ್ರಿತ ಎನರ್ಜೈಸ್ಡ್ ಆದ ಈ ವೈಜಯಂತಿ ಅಥವಾ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೋಸ್ಕರ ಚೈತ್ರ ಪೂರ್ಣಿಮಾ ಹನುಮತ್ ಜಯಂತಿಯ ದಿವಸ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ, ಲಕ್ಷ್ಮೀನಾರಾಯಣ ಹೋಮ, ಆಶ್ಲೇಷ ಬಲಿ, ವಾಸ್ತು ಶಾಂತಿ ಇತ್ಯಾದಿ ಹೋಮಗಳ ಎನರ್ಜೈಸ್ ಆದ ಈ ವೈಜಯಂತಿ ಮಾಲೆಯನ್ನು ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಕ್ಯಾಶ್ ಬಾಕ್ಸು ಲಾಕರ್ನಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಅಂಗಡಿಗಳಲ್ಲೇ ಇಟ್ಕೊಳ್ಬಹುದು. ವ್ಯಾಪಾರ ಅಭಿವೃದ್ಧಿಗೆ, ಗಂಡ ಹೆಂಡತಿ ಜಗಳ ಜಾಸ್ತಿ ಮನೆಯಲ್ಲಿ ಇಟ್ಕೊಂಡ್ರು ಒಂದು ಸ್ವಲ್ಪ ಐಕ್ಯಮತ್ಯ ಉಂಟಾಗ್ತದೆ, ಸಂತಾನ ವಿಚಾರಗಳಲ್ಲಿ ಅನುಕೂಲವಾಗಲಿ ಅಂತ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಈಗ ನನ್ನ ಒಂದು ವಿಶೇಷವಾದ ಲಕ್ಷ್ಮೀನಾರಾಯಣ ರಣಬಾಧ ನಿವಾರಕ ಲಕ್ಷ್ಮೀನಾರಾಯಣ ಅಷ್ಟಕ ಸ್ತೋತ್ರವನ್ನು ಹೇಳ್ತಾನೆ, ಖಂಡಿತವಾಗಿ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಶ್ರೀವತ್ಸಾಂಕನಮಸ್ತುಭ್ಯಂ ಪದ್ಮಾಲಯ ನಮೋ ನಮಃ. ಲಕ್ಷ್ಮೀನಾರಾಯಣಸ್ವಾಮಿನ್ ಸರ್ವಾಭೀಷ್ಟಂ ಪ್ರಯಚ್ಛ ಮೇ. ಓಂ ಪದ್ಮಪತ್ರಾಯತಾಕ್ಷತ್ವಂ ಪದ್ಮಹಸ್ತಾತ್ವಯಾ ಸಹ ಧರ್ಮಾರ್ಥಕಾಮಮೋಕ್ಷಾಣಾಂ ದಾತಾ ನಿತ್ಯಂ ನಮೋಸ್ತುತೇ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಹಿರಣ್ಯಗರ್ಭಸಂಭೂತ ತ್ವಂ ದೇವ ಕಮಲಾಲಯೇ. ಯುಕ್ತೌ ಯುವಾಂ ಜಗನ್ನಾಥೌ ನಮಾಮಿ ಹೃದಯೇ ಸದಾ. ಓಂ ಸರ್ವಸಂಪತ್ಕರೀ ದೇವಿ ಸರ್ವಪಾಪಹರೋ ಹರೀಃ. ಯುಗ್ಮೇನ ತೇ ನಮಸ್ತುಭ್ಯಂ ಶರಣಂ ಮೇ ಭವಾಚ್ಯುತ. ಓಂ ವೈಕುಂಠವಾಸಿನ ಓಂ ವೈಕುಂಠವಾಸಿನಾಥತ್ವಂ ವೈಭವಪ್ರದಾಶ್ರಿಯಾ. ಅನಾಥನಾಥ ಸರ್ವೇಶ ಮಾಂ ರಕ್ಷ ಸತತಂ ಪ್ರಭೋ.
सत्यं ज्ञानमनन्तं त्वं शुद्धं ब्रह्मास्वरूपकं लक्ष्मीपते करुणासिन्धो दीनबन्धो नमोऽस्तु ते। ॐ इदम् अष्टकं पुण्यं युक्तः पठेत् भक्तिसंयुतः तस्य श्रीर्भवति क्षिप्रं लक्ष्मीनारायणप्रियः।